ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಆಕ್ರಮಣದ ಸರ್ವ ಸಿದ್ಧತೆಯಿಂದಲೂ ನಿಯತಗೊಂಡಿದ್ದ ವಾನರ ಬಲವು ಶ್ರೀರಾಮನಿಗೆ ಪದ್ಧತಿಯಂತೆ ವಂದಿಸಿ ಅಪ್ಪಣೆ ಪಡೆದು ಒಮ್ಮೆಲೆ 4 ಕಡೆಯಿಂದಲೂ ಲಂಕಾದುರ್ಗದ ಮೇಲೆ ನೆಗೆಯಿತು. ಕೋಟೆಯ ಪೂರ್ವಭಾಗಕ್ಕೆ ಸೇನಾಪತಿಯಾದ ನೀಲನು, ದಕ್ಷಿಣಕ್ಕೆ ಅಂಗದನು, ಪಶ್ಚಿಮಕ್ಕೆ ಹನುಮಂತನು, ಉತ್ತರಕ್ಕೆ ಸ್ವಯಂ ರಾಮಲಕ್ಷ್ಮಣರು ಸಂರಕ್ಷಣಕರ್ತರಾಗಿ ನಿಂತುಕೊಂಡರು. ಸುಗ್ರೀವನು ಎಲ್ಲ ಕಡೆಗೂ ಬೇಕಾಗುವಂತೆ ಒದಗಿಕೊಳ್ಳಲು ಸಿದ್ಧನಾದನು. ಕಪಿಸೈನ್ಯವು ಮೇಲೆ ಬಿದ್ದುದನ್ನು ನೋಡಿ ರಕ್ಕಸರು ಆಯಾ ಭಾಗಗಳಲ್ಲಿದ್ದವರು ಬಿಡುವಿಲ್ಲದೆ ವಿವಿಧಾಯುಧಗಳ ಮೂಲಕ ಪ್ರತಿಭಟಿಸಿದರು. ಕುಂಭ, ನಿಕುಂಭ, ಧೂಮ್ರಾಕ್ಷ ಮಹೋದರರು ಕ್ರಮವಾಗಿ ಪೂರ್ವ, ದಕ್ಷಿಣ, ಪಶ್ಚಿಮೋತ್ತರಗಳ ಸಂರಕ್ಷಕರಾಗಿದ್ದರು. ಪಶ್ಚಿಮ ದಿಕ್ಕಿನಲ್ಲಿ ಅಭಿಯೋಗವು ಪ್ರತಿಭಟನೆಯು ಬಿರುಸಾಗಿ ಸಾಗಿತು. ಮರ ಕಲ್ಲುಗಳನ್ನೇ ಕಿತ್ತು ಕೈಗೆತ್ತಿಕೊಂಡು ತಡೆದವರನ್ನು ಅದರಿಂದಲೇ ಹೊಡೆದಪ್ಪಳಿಸಿ ಮುಂದೆ ನೆಗೆಯುತ್ತಿದ್ದರು ಕಪಿವೀರರು. ಈಟಿ, ಸಬಳ, ಮುಸುಂಡಿ, ಮದ್ಗರಗಳನ್ನೆಲ್ಲ ಹಿಡಿದು ತಂಡೋಪತಂಡವಾಗಿ ಕಪಿವೀರರನ್ನು ತಡೆದು ಬಡಿದು ಕುಟ್ಟಿ ಕೆಡವುತ್ತಿದ್ದರೂ ಕಾಳ ರಕ್ಕಸರು. ಅತ್ತ ನುಗ್ಗುವ ವೀರವಾನರರು, ಇತ್ತ ನುಸುಳುವ ವೀರದಾನವರು. ಒತ್ತಿ ಮುತ್ತುತ್ತಾ ಕುತ್ತಿ ಕೆಡಹುತ್ತಾ ನುಗ್ಗು ನುರಿಯಾಗಿ ಮೃತ್ಯುದೇವಿಯ ರಥನ ಪಂಕ್ತಿಯಲ್ಲಿ ಸಿಕ್ಕಿ ಸುತ್ತಿ ಸುಳಿದಾಡಿ ಉಭಯ ವೀರರು ಹತಾಹತಿಯಿಂದ ಕೈಗಲಸತೊಡಗಿದರು. ಮೇಲೇರಿ ಬಂದ ದೈತ್ಯ ಸೋಮವನ್ನೆತ್ತಿ ಬಿಸುಡುತ್ತಾ ಮುಂದೆ ಸಾಗುತ್ತಿದ್ದರು ಮರ್ಕಟರು. ಬಂದೆರೆಗೆ ಹಾರುವ ಕೀಶಸ್ತೋಮವನ್ನು ಕೈದುಡುಕಿ ಮೇಲೆತ್ತಿ ಬೀಸಿ ಹಾರಿಸುತ್ತಾ ಮುಂದೆ ಮುಂದೆಯೇ ಬರುತ್ತಿದ್ದರು ರಕ್ಕಸರು. ಹೊಸದಾಗಿ ಇಂತಹ ಯುದ್ಧದಲ್ಲಿ ತೊಡಗಿದವರು ಕಪಿವೀರರಾದರೆ ಬಹುಕಾಲದಿಂದಲೂ ಯುದ್ಧವಿಲ್ಲದೆ ಮರೆತಿದ್ದವರು ರಾಕ್ಷಸ ಭಟರು. ಹಾಗಾಗಿ ದಾನವರ ಹಾಗೂ ವಾನರರ ಯುದ್ಧವು ಉಭಯ ಪಕ್ಷಗಳಲ್ಲಿಯೂ ಸರಿಮಿಗಿಲೆನ್ನಿಸಿಯೇ ಕಾಣುವಂತಿತ್ತು. ಕೋರೆ ದಾಡೆಗಳನ್ನು ದವಡೆಯಲ್ಲಿಯೇ ಮಸೆಯುತ್ತಾ ರಕ್ಕಸರು ಮುಂದೆ ಬಂದರೆ ಹಲ್ಕಿರಿದು ಅಣಕಿಸಿಯೇ ಮರ್ಕಟರು ಎದುರಿಸುತ್ತಿದ್ದರು. ಅವ್ಯಾಹತವಾಗಿ ಯುದ್ಧವದು ಮಧ್ಯಾಹ್ನದವರೆಗೂ ಸಾಗಿತು. ಅಷ್ಟರಲ್ಲಿ ಧೂಮ್ರಾಕ್ಷನು ಆಂಜನೇಯನ ವಜ್ರಮುಷ್ಟಿಯ ಹತಿಯಿಂದ ಪ್ರಾಣ ಬಿಟ್ಟನು. ರಕ್ಕಸರು ಹಿಂದೆಗೆದರು. ಅಷ್ಟರಲ್ಲಿ ದಕ್ಷಿಣದ ಕಡೆ ಯುದ್ಧವು ಭಯಂಕರವಾಯಿತು. ಮುಂಬರಿದು ಬರುವ ವಾನರರ ಬರವನ್ನು ಮುಂಬರಿದು ಸವರಿಯೇ ಧನುಜರು ಹಿಮ್ಮೆಟ್ಟಿಸುತ್ತಿದ್ದರು. ತಡೆದು ಓಡಿಸುವ ಧನುಜರ ತಿಂತಿಣಿಯನ್ನು ಬಡಿಬಡಿದು ಬೀಸಿಯೇ ಧಾವಿಸುತ್ತಿದ್ದರು ಮರ್ಕಟರು. ಬಾಯಿ ತೆರೆದು ಗರ್ಜಿಸಿಯೇ ವಾನರರನ್ನು ನುಂಗಲು ದೈತ್ಯರು ಮುಂದಾದರೆ ಆ ದೈತ್ಯ ದೇಹದ ಕೈ ಮೈ ಮುಸುಡುಗಳನ್ನು ಪರಚಿ ಕಚ್ಚಿಯೇ ಓಡಿಸುತ್ತಿದ್ದರು ಕಪಿವೀರರು. ಕ್ಷಣಕಾಲ ರಕ್ಕಸರ ಕೈಯೇ ಮೇಲಾದರೆ ಮರುಕ್ಷಣದಲ್ಲಿಯೇ ಕಪಿವೀರರು ರಕ್ಕಸರ ಎದೆಮೆಟ್ಟಿಯೇ ಮೇಲೆ ನೆಗೆಯುತ್ತಿದ್ದರು. ಒಬ್ಬನ ಸಮ್ಮುಖದಲ್ಲಿ ನಿಂತು ಯುದ್ಧ ಮಾಡುವ ಮರ್ಕಟನು ಅದೇ ಕಾಲದಲ್ಲಿ ತನ್ನ ಬಾಲವನ್ನು ಬೀಸಿಯೇ ಮತ್ತೆ ಕೆಲವು ರಕ್ಕಸರನ್ನು ಉರುಳಿಸುತ್ತಿದ್ದನು. ವಿಕಾರವದನರು ರಕ್ಕಸರು ಒಬ್ಬನನ್ನು ನೋಡಿ ಇನ್ನೊಬ್ಬ ವಾನರನ ಮೇಲೆ ಎರಗುತ್ತಿದ್ದರು. ಮೈ ಮುಟ್ಟಿದರೆ ಮುಟ್ಟಿದ ಕೈಯೇ ತುಂಡಾಗಿ ಬೀಳುತ್ತದೆಯೋ ಎಂಬಂತೆ ಒಬ್ಬರನ್ನೊಬ್ಬರು ಗುದ್ದಿ ಒದ್ದಾಡುತ್ತಿದ್ದರು. ಇರಿದು ತಿವಿದು ನಜ್ಜು ಗಜ್ಜಾಗಿ ರಕ್ತಮಾಂಸಗಳು ಉದುರಿ ಉಭಯ ವೀರರು ಸಮತೆಗೊಂಡಂತಾಗಿ ಘೋರಾಹಿ ರಸನೆಯನ್ನೇರಿ ನರ್ತಿಸುತ್ತಿದ್ದಂತೆ ಯುದ್ಧವದು ರುದ್ರ ಭೀಷಣವಾಗಿ ರಂಜಿಸಿತು. ಪೂರ್ವ ದಿಕ್ಕಿನಲ್ಲಿ ಒಂದೇ ಸವನೆ ನಡೆಯುತ್ತಿದ್ದ ಸಮರವದು ವಾನರ ವೀರರ ಅದ್ಭುತ ಸಮರ ಕೌಶಲವನ್ನೇ ಕಾಣಿಸುತ್ತಿತ್ತು. ಬಲಾಢ್ಯರಾದ ರಕ್ಕಸರು ಮೇಲ್ವಾಯ್ದು ಕಪಿವೀರರನ್ನು ಹಿಮ್ಮೆಟ್ಟಿಸಲು ಎಷ್ಟು ಪ್ರತಿಭಟಿಸಿದರೂ ಪಕ್ಕನೆ ಪ್ರಯೋಜನವಾಗಲಿಲ್ಲ. ಸೇನಾಪತಿಯಾದ ನೀಲನು ಚೆನ್ನಾಗಿ ಸೇನೆಯನ್ನು ನಡೆಸುತ್ತಾ ರಕ್ಷಿಸಿಕೊಳ್ಳುತ್ತಾ ಹೂಡಿದ ಯುದ್ಧವು ಎಲ್ಲ ದಾನವರ ಆಶ್ಚರ್ಯವನ್ನು ಕೆರಳಿಸಿತು. ವೀರ ಭಟೋತ್ತಮರೆನ್ನಿಸಿದ ಲಂಕೆಯ ವೀರ ದಾನವರು ಜೀವದ ಹಂಗುದರೆದು ಕಾದಿದರು. ಒಬ್ಬೊಬ್ಬರೇ ಊರು ನುಂಗಲು ಸಮರ್ಥರಾದವರು ಕಪಿಗಳ ಮುಂದೆ ಏನೂ ಕೈಸಾಗದವರಂತೆ ಆಗಿ ಹೋದರೆ ದೈತ್ಯರೆಲ್ಲರ ಮರ್ಯಾದೆಗೆ ಕುಂದೆಂದು ಭಾವಿಸಿಯೇ ಹೋರಾಡಿದರು. ಒಂದೇ ಸವನೆ ಬಿಡುವ ಕಾದುವ ರಕ್ಕಸರು ಒಮ್ಮೆಮ್ಮೆ ವಾನರರನ್ನು ಹಿಮ್ಮೆಟ್ಟಿಸತೊಡಗಿದರು. ಆದರೆ ಉತ್ಸಾಹಪೂರ್ಣರಾಗಿ ಕೆಚ್ಚದೆಯಿಂದಲೇ ಕಾದುವ ರಾಮದಾಸರು ಯಾವ ಲಂಕೆಯ ವೀರನಿಗೂ ಬಗ್ಗುವವರಲ್ಲವೆಂಬುದನ್ನು ಕಾಣಿಸುತ್ತಾ ಅತ್ಯಂತ ಸಾಹಸದಿಂದಲೇ ಮುಂದುವರಿಯುತ್ತಿದ್ದರು. ಸಮರವು ವಿಷಮತೆಗೇರಿದಂತೆಲ್ಲ ನೊಂದು ಹುಚ್ಚಾದ ರಾಕ್ಷಸ ಕದನ ಕಲಿಗಳು ತಂಡೋಪತಂಡವಾಗಿ ಕಪಿವೀರರ ಮೇಲೆ ಬಿದ್ದರು. ಒಬ್ಬರನ್ನೊಬ್ಬರು ಹಿಡಿದು ಬಡಿದು ಒತ್ತಿ ಕೊಯ್ಕಿ ಮೈನೆತ್ತರಿನಿಂದಲೇ ತೊಯ್ದು ಕೃತವಿಕೃತವಾದ ಅಂಗಾಂಗಗಳಿಂದ ಒಬ್ಬರಿನೊಬ್ಬರನ್ನೇ ಹೋಲಿ ಒಂದೊಂದಂತೆ ಇಕ್ಕಡೆಯ ಪಡೆಯವರು ರಣಭಯಂಕರರಾಗಿ ವಿಜೃಂಭಿಸಿದರು. ಉತ್ತರ ದಿಗ್ಭಾಗದಲ್ಲಿ ಮುನ್ನುಗ್ಗಿದ ವಾನರರನ್ನು ನಿಂತ ಹೆಜ್ಜೆಯಲ್ಲಿ ಎದುರಿಸಿ ಸಮರಭೈರವಂತೆ ರಕ್ಕಸರು ಅದಮ್ಯರಾಗಿ ಮೇಲೆ ನೆಗೆದರು.
ಸ್ವಯಂ ಶ್ರೀರಾಮನೇ ತಮ್ಮನ್ನು ರಕ್ಷಿಸಿಕೊಂಡಿದ್ದಾನೆಂಬ ಅತಿಶಯವಾದ ಧೈರ್ಯದಿಂದ ಗಿರಿಯ ಗಾತ್ರದ ಮರ್ಕಟರು ರಕ್ಕಸರ ಸೇರ್ಪಡೆಯನ್ನು ಅಂಗುಲದಷ್ಟು ಮುಂದೆ ಬರಲು ಬಿಡಲಿಲ್ಲ. ಮಹಾವೀರರೆನ್ನಿಸಿದ ಅನೇಕ ದಾನವರು ಕಾರ್ಮುಕ ಪಾಣಿಗಳಾಗಿ ಒಂದೇ ಸಮನೆ ಕೀಶಸ್ತೋಮದ ಮೇಲೆ ಒಮ್ಮೆಲೆ ಶರವರ್ಷವನ್ನು ಕರೆಯತೊಡಗಿದರು. ಬರುವ ಒಂದೊಂದು ಬಾಣವನ್ನು ಕೈಯ ಮರ ಕಲ್ಲುಗಳಿಂದಲೇ ತಡೆದು ಮತ್ತೆ ಅವುಗಳಿಂದಲೇ ಅಪ್ಪಳಿಸುತ್ತಾ ವಾನರರು ಆ ರಕ್ಕಸರ ಮೇಲೆ ಬಿದ್ದರು. ಎರಡೂ ಸೇನೆಗಳು ಒಂದರ ಮೇಲೊಂದು ಬಿದ್ದು ಅದಾವುದು ಇದಾವುದು ಎಂದು ತಿಳಿಯದಷ್ಟು ಬಿಗುವಾಗಿ ಹೊಯ್ದಾಡಿದರು. ಗಗನಾಂಗಣದ ಮುಂಗಾರ ಮೇಘಗಳು ಒಂದನ್ನೊಂದು ತಾಗಿ ಮಹಾ ನಿಸ್ವನದಿಂದ ನೀರಾಗಿ ಸುರಿಯುವಂತೆ ದಾನವರು ವಾನರರು ಬಬ್ಬಿರಿದು ಗರ್ಜಿಸಿ ಹೊಡೆದಪ್ಪಳಿಸಿ ರುಧಿರ ಸ್ರೋತದಿಂದ ನಿಂತ ನೆಲವನ್ನೇ ತೋಯಿಸಿದರು. ರಕ್ಕಸರ ಮೇಲಾಟವು ಹೆಚ್ಚಿದುದನ್ನರಿತು ರಾಮ ಲಕ್ಷ್ಮಣರು ಭಯಂಕರವಾಗಿ ಧನುಷ್ಠಾಂಕರವನ್ನು ಎಬ್ಬಿಸಿ ಅಮೋಘವಾದ ಬಾಣಗಳನ್ನು ದೈತ್ಯ ಸೇನೆಯ ಮೇಲೆ ಪ್ರಯೋಗ ಮಾಡಿದರು. ಕ್ಷಣಕಾಲ ದಿಕ್ಕು ವಿದುಕ್ಕುಗಳೊಂದು ಕಾಣದೆ ಸಕಲವು ಶರಮಯವೆನ್ನಿಸಿ ವಾನರ ಬಲವು ಉಬ್ಬರದ ಕಡಲಾಗಿ ರಂಜಿಸಿದರೆ ದೈತ್ಯ ಸೇನೆಯು ಬೇಸಿಗೆಯ ನದಿಯಾಗಿ ಕಂಗೊಳಿಸಿತು. ವಿ ಎನ್ ಭಾಗವತ್ ಬರಬಳ್ಳಿ.